ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವಿಷಯ ಗೊತ್ತೇ ಇದೆ. ಭಾರತ ಪಾಕ್ ನಡುವೆ ವಾರ್ ನಡೀತಾ ಇದೆ. ನಮ್ಮ ದೇಶದ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಹೋದಂತೆ ಜನರಿಗೆ, ಅಂದರೆ ಈ ಒಂದು ವಾರ್ತೆಗಳನ್ನು ನೋಡ್ತಾ ಇರುವಂತಹ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಏನು ನಡೀತಾ ಇರ್ಬೋದು, ಅದರ ಬಗ್ಗೆ ಮಾಹಿತಿಗಳು. ಸೊ ಯಾರೆಲ್ಲ ಮಾಹಿತಿಗಳು ಹಾಕ್ತಾರೆ ಎಲ್ಲರನ್ನ ನೋಡ್ತಾನೆ ಹೋಗ್ತಾರೆ. ಸೊ ಇದರಿಂದಾಗಿ ಏನಾಗುತ್ತಾ ಅಂದರೆ, ಯಾರೆಲ್ಲ ತಪ್ಪು ಮಾಹಿತಿ ಕೊಡ್ತಾರೆ ಅವನ್ನು ಕೂಡ ನಂಬಲೇಬೇಕಾದಂಥ ಒಂದು ಪರಿಸ್ಥಿತಿಗೆ ಜನರು ಬರ್ತಾರೆ. ಸೊ ಅದರಿಂದಾಗಿ ಒಂದು ಇಂಡಿಯಾ ಪಾಕ್ ವಾರ್ನ ಕುರಿತಾದಂತಹ ಯಾವುದೇ ಅಪ್ಡೇಟನ್ನು ನಾನು ನನ್ನ ಈ ಒಂದು ಚಾನಲಲ್ಲಿ ಹಾಕಿರಲಿಲ್ಲ. ಯಾಕಂತಂದರೆ ಅಷ್ಟೊಂದು ಅನುಭವದ ಕೊರತೆ ಇದೆ. ನಾವು ಈ ಒಂದು ವಿಚಾರ, ನಮ್ಮ ದೇಶ ಅಂತ ಬರುವಾಗ ನಾವು ಆ ವಿಚಾರದ ಬಗ್ಗೆ ಮಾತಾಡಬೇಕು ಅಂದರೆ ಕನಿಷ್ಠ ಪಕ್ಷ ಒಂದು ಜ್ಞಾನನಾದರೂ ನಮಗೆ ಇರಬೇಕು. ಅದಿಲ್ಲ ಅಂತಿದ್ದರೆ ನಾವು ಅದನ್ನು ನಿಮ್ಮ ಮುಂದೆ ತಂದು ಯಾವುದೇ ಪ್ರಯೋಜನ ಇಲ್ಲ. ಎಲ್ಲರೂ ನೋಡ್ತಾ ಇರ್ತೀರ, ನಾವು ಕೆಲವೊಂದು ಮಾಧ್ಯಮಗಳನ್ನು ನೋಡದೇ ಇರುವುದೇ ಒಳಿತು. ಯಾಕಂತಂದರೆ ಏನು ಅಸಂಬದ್ಧವಾದಂತಹ ಮಾಹಿತಿಗಳು, ಅಸಂಬದ್ಧವಾದಂತಹ ವಿಡಿಯೋಗಳು, ಇನ್ಯಾವುದೇ ಹಳೆಯ ಯುದ್ಧದ ವಿಡಿಯೋಗಳು, ಏನು ಗಾಜಾಗೆ ಸಂಬಂಧಪಟ್ಟ ವಿಡಿಯೋಗಳು, ಇವೆಲ್ಲವನ್ನು ಪಾಕಿಸ್ತಾನ ಇಂಡಿಯಾ ವಾರ್ಗೆ ಸಂಬಂಧಪಟ್ಟ ವಿಡಿಯೋ ಆ ಒಂದು ರೀತಿಯಲ್ಲಿ ಚಿತ್ರೀಕರಣ ಮಾಡಿ ಏನು ಮಾಧ್ಯಮಗಳಲ್ಲಿ ಹಾಕ್ತಾ ಇದ್ದಾರೆ. ಸೊ ಇವೆಲ್ಲವನ್ನು ನಾವು ಗಂಭೀರವಾಗಿ ನಾವು ನೋಡಬೇಕಾಗಿದೆ. ಎಲ್ಲವನ್ನು ಯಾವುದು ಸತ್ಯ ಅನ್ನೋದನ್ನು ನಾವೇ ಸ್ವತಃ ಅಪ್ಡೇಟೆಡ್ ಆಗಿರಬೇಕು. ಸೊ ಅದರಿಂದಾಗಿ ಈ ಒಂದು ಇಂಡಿಯಾ ವಾರ್ ಇದನ್ನು ನಾನು ಅತಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಸೊ ಅದರಿಂದಾಗಿ ಯಾವುದೇ ವಿಡಿಯೋ ಈ ಕುರಿತಾಗಿ ಮಾಡ್ತಾ ಇಲ್ಲ. ಆದರೆ ಇವತ್ತೊಂದು ಆರ್ಟಿಕಲ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇರುವಂಥ ಒಂದು ಆರ್ಟಿಕಲ್ ಇದೆ ನೋಡಿ. ಈ ಒಂದು ಆರ್ಟಿಕಲನ್ನು ಕೇಳಿದರೆ ನಿಮಗೆ ಗೊತ್ತಾಗುತ್ತೆ ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಭಾರತ ಪಾಕ್ ಗಡಿಗಳಲ್ಲಿ ಉದ್ವಿಗ್ನತೆ ಹೆಚ್ಚಿದಂತೆ ಸ್ವಾಭಾವಿಕವಾಗಿ ಜನರು ಸೇನಾ ಪ್ರತಿಕ್ರಮಗಳ ಕುರಿತಾದ ಸುದ್ದಿ ಮಾಹಿತಿಗಳಿಗಾಗಿ ಕಾತರಿಸ್ತಾ ಇರ್ತಾರೆ. ಇಂತಹ ಸಂದರ್ಭಗಳಲ್ಲಿ ಕೇವಲ ವದಂತಿಗಳನ್ನು, ಭ್ರಮೆಗಳನ್ನು, ಕಾಲ್ಪನಿಕ ಕಥೆಗಳನ್ನು ಮತ್ತು ಶುದ್ಧ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡುವವರು ತಮ್ಮ ವ್ಯಾಪಾರವನ್ನು ಆರಂಭಿಸ್ತಾರೆ. ನೈಜ ಸನ್ನಿವೇಶಕ್ಕೆ ಸಂಬಂಧವೇ ಇಲ್ಲದ ಯಾವುದೋ ಕಾಲ ಮತ್ತು ಯಾವುದೋ ಪ್ರದೇಶದ ಹಳೆಯ ಆಡಿಯೋ ವಿಡಿಯೋಗಳನ್ನು ಬಳಸಿ ಜನರಲ್ಲಿ ಉನ್ಮಾದದ ವಾತಾವರಣ ಸೃಷ್ಟಿಸಲು ಪ್ರಯತ್ನಿಸ್ತಾರೆ. ಸುಳ್ಳು ಸುದ್ದಿಗಳನ್ನು ತಯಾರಿಸಿ ಪ್ರಚಾರ ಮಾಡುವ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ನಮ್ಮ ದೇಶದ ಹೊರಗೂ ಇವೆ, ಒಳಗೂ ಇವೆ. ಅಲ್ಲಿ ಬಾಂಬ್ ಬಿತ್ತು, ಇಲ್ಲಿ ಮಿಸೈಲ್ ದಾಳಿ ನಡೆಯಿತು, ಇಷ್ಟು ಟ್ಯಾಂಕ್ಗಳು ನಾಶವಾದವು, ಇಷ್ಟು ಮಂದಿ ಯೋಧರು ಹುತಾತ್ಮರಾದರು, ಇಷ್ಟು ಕಿಲೋಮೀಟರ್ ಶತ್ರು ದೇಶವನ್ನು ವಶಪಡಿಸಿಕೊಳ್ಳಾಯಿತು. ಇಂತಹ ವದಂತಿಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಪದೇ ಪದೇ ಪ್ರಸಾರವಾಗಲಿಕ್ಕಿದೆ. ನಿಮಿಷಕ್ಕೊಂದು ಎಂಬಂತೆ ಹೊಸ ಹೊಸ ಸುಳ್ಳು ಸುದ್ದಿಗಳು ಹರಿದು ಬರಲಿವೆ. ವಿಶೇಷವಾಗಿ ಗಡಿಯಾಚೆಯಿಂದ ಸುಳ್ಳು ಸುದ್ದಿಗಳ ಪ್ರವಾಹವೇ ಹರಿದು ಬರಲಿಕ್ಕಿದೆ. ಈ ವೇಳೆ ದೇಶದ ಎಲ್ಲ ನಾಗರಿಕರು ತಾವು ಏನನ್ನ ನಂಬಬೇಕು ಮತ್ತು ಯಾವ ಮಾಹಿತಿಯನ್ನು ಇತರರ ಜೊತೆ ಹಂಚಿಕೊಳ್ಬೇಕು ಎಂಬ ವಿಷಯದಲ್ಲಿ ಗರಿಷ್ಠ ಎಚ್ಚರ ವಹಿಸಬೇಕಾಗಿದೆ. ನಮಗೆ ಬೇಕಾಗಿರುವುದು ಸತ್ಯ ಸುದ್ದಿ ಮತ್ತು ಅಧಿಕೃತ ಮಾಹಿತಿಗಳು ಮಾತ್ರ. ಸುಳ್ಳು ವದಂತಿಗಳು, ಅರ್ಧ ಸತ್ಯ, ಅನಧಿಕೃತ ಮಾಹಿತಿಗಳು ಇವೆಲ್ಲ ನಮ್ಮ ಪರಮ ಶತ್ರುಗಳು. ಯುದ್ಧವೆಂದರೆ ಕ್ರೀಡೆ, ಪಂದ್ಯ ಅಥವಾ ಮನರಂಜನಾ ಕಾರ್ಯಕ್ರಮ ಅಲ್ಲ. ನಾವು ಸುಳ್ಳು ಸುದ್ದಿಗಳನ್ನು ಹಾಗೂ ವದಂತಿಗಳನ್ನು ನಂಬಿ ಪ್ರಸಾರ ಮಾಡಿದರೆ ಆ ಮೂಲಕ ದೇಶದ ಬಾಹ್ಯ ಹಾಗೂ ಆಂತರಿಕ ಶತ್ರುಗಳಿಗೆ ಶಕ್ತಿ ಒದಗಿಸಿದಂತಾಗುತ್ತೆ. ಆದ್ದರಿಂದಾಗಿ ಅಧಿಕೃತ ಸರ್ಕಾರಿ ಮೂಲಗಳಿಂದ ಅಥವಾ ಪರಿಚಿತ ವಿಶ್ವಾಸಾರ್ಹ ಖಾಸಗಿ ಮೂಲಗಳಿಂದ ಬರುವ ಮಾಹಿತಿಗಳನ್ನು ಮಾತ್ರ ನಂಬೋಣ. ಯಾರಾದರೂ ಸುಳ್ಳು ಸುದ್ದಿಗಳನ್ನು ಕಳಿಸಿದರೆ ದಯವಿಟ್ಟು ಮುಂದೆಂದು ನಮಗೆ ಇಂತಹ ಸುದ್ದಿಗಳನ್ನು ಕಳಿಸಬೇಡಿ ಅಂತ ಅವರಿಗೆ ಸ್ಪಷ್ಟ ಎಚ್ಚರಿಕೆ ಕೊಟ್ಟು ಬಿಡೋಣ. ಒಟ್ಟಿನಲ್ಲಿ ನಾವು ಸದಾ ಸತ್ಯದ ಜೊತೆಗಿರೋಣ. ಸುಳ್ಳನ್ನು ನಮ್ಮಿಂದಲೂ ಬೇರೆಯವರಿಂದಲೂ ದೂರ ಇಡೋಣ. ಇಂದಿನ ಸನ್ನಿವೇಶದಲ್ಲಿ ಇದುವೇ ನಮ್ಮ ದೇಶದ ಮತ್ತು ಸಮಾಜಕ್ಕೆ ಸಲ್ಲಿಸಬಹುದಾದಂತಹ ಅತ್ಯುತ್ತಮ ಸೇವೆ. ಇದೊಂದು ಮಾಧ್ಯಮವೇ ಹೊರಹಾಕಿದಂತಹ ಒಂದು ಆರ್ಟಿಕಲ್. ಯಾಕಂತಂದರೆ ಇವತ್ತು ಈ ಒಂದು ಇಂಡಿಯಾ ಪಾಕ್ ವಾರ್ನಲ್ಲಿ ನಾನು ಮಾತಾಡದೆ ಮೌನವಾಗಿರೋಕ್ಕೆ ಇದೇ ಒಂದು ಕಾರಣ. ನಮಗೆ ಗೊತ್ತಿಲ್ಲದ ವಿಚಾರಗಳು ಏನು ನಡೀತಾ ಇದೆ ಅಲ್ಲಿ, ಆ ಒಂದು ಸಂದರ್ಭ ಅದು ಅವರಿಗೆ ಮಾತ್ರ ಗೊತ್ತಿದೆ. ಸೊ ಅದರಿಂದಾಗಿ ಅಧಿಕೃತ ಮಾಹಿತಿಗಳು ಬರುವವರೆಗೂ ಅಥವಾ ನಂಬಲು ಏನು ಅರ್ಹವಾದಂತಹ ಕೆಲವೊಂದು ಮಾಧ್ಯಮಗಳಿವೆ, ಅವೆಲ್ಲವಿಂದ ಸತ್ಯ ಮಾಹಿತಿಗಳನ್ನು ನಾವು ಪಡ್ಕೊಳ್ಬೋದು. ಸೊ ನಿನ್ನೆ ದಿನ ಏನು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ನಡುವಿನ IPL ಪಂದ್ಯಾಕೂಟ ಅರ್ಧದಲ್ಲೇ ರದ್ದಾಗಿತ್ತು. ಸೇನೆಯಿಂದ ಮಾಹಿತಿ ಬಂದಿತ್ತು. ಸೊ ಅದರಿಂದಾಗಿ ಈ ಒಂದು ಪಂದ್ಯಾಕೂಟವನ್ನೇ ನಿಲ್ಲಿಸಲಾಗಿತ್ತು ಎನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಸೊ ಈ ನಮ್ಮ ದೇಶದ ಪರಿಸ್ಥಿತಿ ಯಾವ ಕಡೆ ಹೋಗ್ಬೋದು ಅಥವಾ ಈ ಒಂದು ವಾರ್ ಎಲ್ಲಿಗೆ ಹೋಗಿ ತಲುಪ್ಬೋದು, ಎಲ್ಲಿ ಕೊನೆಗೊಳ್ಬೋದು ಅನ್ನುವಂತಹ ಯಾವುದೇ ಮುನ್ಸೂಚನೆ ಇನ್ನೂ ಅಧಿಕೃತವಾಗಿ ಯಾರಿಗೂ ದೊರೆತಿಲ್ಲ. ಸೊ ಅದರಿಂದಾಗಿ ಹೆಚ್ಚಾಗಿ ಅನಧಿಕೃತ ಸಂದೇಶಗಳನ್ನು ರವಾನೆ ಮಾಡುವುದರಲ್ಲಿ ನಾವು ಕಡಿವಾಣಗಳನ್ನು ಹಾಕೋಣ. ಮಾತ್ರವಲ್ಲ, ಅಂತಹ ವಾರ್ತೆಗಳು ಬರುವಾಗ ಅದನ್ನು ನಾವು ವಿರೋಧ ಮಾಡುವುದಲ್ಲಿಯೂ ಮರೆಯಬಾರ್ದು. ಸೊ ನಮ್ಮ ದೇಶ, ನಮ್ಮ ಪ್ರಜೆಗಳು
ನಾವುಗಳು ಎಂದೂ ಸುಖಕರವಾಗಿರಲಿಕ್ಕೆ ನಾವು ಇಂತಹ ಫೇಕ್ಗಳಿಂದ ಸಾಧ್ಯವಾದಷ್ಟು ದೂರ ಇರೋಣ. ಅಧಿಕೃತವಾದಂತಹ ಹಲವು ಮಾಹಿತಿಗಳು ಬರ್ತವೆ. ಸೊ ಅದನ್ನು ಮಾತ್ರ ನಂಬಿದರೆ ಸಾಕು. ಎಲ್ಲ ಚಾನಲ್ಗಳನ್ನು ಓಪನ್ ಮಾಡಿಟ್ಟು ಅವರು ನೀಡುವಂತಹ ಮನರಂಜನಾ ಮಾತುಗಳನ್ನು ಬಹಿಷ್ಕರಿಸೋಣ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.